ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ನಾನು ನಿಮಗೆ 2025-26ನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ರೀತಿಯ ಮಾಹಿತಿಯು ನಿಮಗೆ ಎಲ್ಲಿಯೂ ಸಿಗೋದಿಲ್ಲ. ಕಳೆದ 4-5 ವರ್ಷಗಳ ಮಾಹಿತಿಯನ್ನು ಆಧರಿಸಿ, ಅಂದರೆ ಈಗಾಗಲೇ 4-5 ವರ್ಷಗಳ ಆಯ್ಕೆ ಪಟ್ಟಿ ಆಧಾರದ ಮೇಲೆ ಸೂಕ್ಷ್ಮವಾಗಿ ಅವಲೋಕಿಸಿ ನಿಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ವಿಡಿಯೋ ಪ್ರಾರಂಭಕ್ಕೂ ಮುಂಚೆ ಮೊದಲ ಬಾರಿಗೆ ನಮ್ಮ ಚಾನಲನ್ನು ವೀಕ್ಷಿಸ್ತಾ ಇದ್ದೀರಿ ಮತ್ತು ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾವು ಹೊಸ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಸ್ಫೂರ್ತಿ ಸಿಗುತ್ತೆ. ಓಕೆ, ಲೆಟ್ಸ್ ಬಿಗಿನ್ ದ ವಿಡಿಯೋ. ಈಗಾಗಲೇ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಪ್ರಕಟ ಮಾಡಿರುತ್ತಾರೆ. ಇದಕ್ಕೆ ಅಬ್ಜೆಕ್ಷನ್ ಸಲ್ಲಿಸಲು ಕೂಡ 13ನೇ ಮಾರ್ಚ್ವರೆಗೂ ಅವಕಾಶವಿರುತ್ತದೆ. ತಾವು ಕೂಡ ಇಲ್ಲಿ ಅಬ್ಜೆಕ್ಷನ್ ಸಲ್ಲಿಸಬಹುದಾಗಿದೆ. ಇನ್ನೇನು ಅಂತಿಮ ಅಂಕಪಟ್ಟಿಯ ನಂತರ ಮೊದಲ ಸುತ್ತಿನ ಕೌನ್ಸಿಲಿಂಗ್ ನಡೆಯುತ್ತದೆ. ಈ ನಡುವೆ ಜನರಿಗೆ ತಮ್ಮ ಮಕ್ಕಳ ಸೆಲೆಕ್ಟ್ ಆಗ್ತಾರಾ ಇಲ್ವಾ ಕನ್ಫ್ಯೂಷನ್ ಇದೆ. ಇದು ಅಂಕಗಳೊಂದೇ ಮಾನದಂಡವಲ್ಲ. ಈ ಪರೀಕ್ಷೆ ಸರ್ಕಾರದ ನಿಯಮಾವಳಿಗಳಂತೆ ನಡೆಯುತ್ತವೆ. ಅಂದರೆ ಇಲ್ಲಿ ಸರ್ಕಾರದ ನಿರ್ಧಾರದಂತೆ ಮೊದಲಿಗೆ ಪರೀಕ್ಷೆಯನ್ನು ನಡೆಸಿ ಅದರಲ್ಲಿರುವಂತಹ ಮೆರಿಟ್ ಪಟ್ಟಿಯ ಆಧಾರದ ಮೇಲೆ ಹಾಗೂ ಸರ್ಕಾರದ ಮೀಸಲಾತಿ ಪ್ರಕಾರ ಮತ್ತು ಅರ್ಜಿ ಹಾಕುವಾಗ ವಿದ್ಯಾರ್ಥಿಗಳು ನೀಡಿರುವ ಶಾಲಾವಾರು ಆದ್ಯತೆಯ ಪ್ರಕಾರವೇ ಇಲ್ಲಿ ಸೆಲೆಕ್ಷನ್ ನಡೆಯುತ್ತದೆ. ಹಾಗಾಗಿ ಇಲ್ಲಿ ನೇರವಾಗಿ ಅಂಕಗಳ ಆಧಾರದ ಮೇಲೆಯೇ ಸೆಲೆಕ್ಷನ್ ಆಗುವುದಿಲ್ಲ. ಇದೀಗ ಇದರೊಂದಿಗೆ ಮೊರಾರ್ಜಿ ಕೌನ್ಸಿಲಿಂಗ್ ನಡೆಯುತ್ತದೆ. ಅದು ಹೇಗೆ? ಇದಕ್ಕೆ ನಿಮಗಾಗಿ ಈ ವಿಡಿಯೋದಲ್ಲಿ ಸಾಮಾನ್ಯ ವರ್ಗದ 2025-26ನೇ ಸಾಲಿನ ಮೊರಾರ್ಜಿ ಕಟ್ ಆಫ್ ಮಾರ್ಕ್ಸ್ ಎಷ್ಟಕ್ಕೆ ನಿಲ್ಲಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ಪ್ರಮುಖ ಅಂಶ, ಇಲ್ಲಿ ನಾನು ನೀಡುವಂತಹ ಈ ಮಾಹಿತಿಯು ಇಷ್ಟು ವರ್ಷಗಳ ಕಾಲ ಮೊರಾರ್ಜಿ ಪರೀಕ್ಷೆ ನಡೆದ ನಂತರ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಅವರು ಪಡೆದಂಥ ಅಂಕಗಳು ಎಷ್ಟು ಹಾಗೂ ಮೀಸಲಾತಿ ಎಲ್ಲವನ್ನು ಪರಿಗಣಿಸಿ ಈ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಕಳೆದ ವರ್ಷದ ಹಾಗೆ ಈ ವರ್ಷವೂ ಕೂಡ ಅಷ್ಟೇ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದಿರುವುದರಿಂದಾಗಿ ಇಲ್ಲಿ ಅಷ್ಟೇ ರಿಸಲ್ಟ್ ನಿಲ್ಲಬಹುದು. ಈಗಾಗಲೇ ತಾತ್ಕಾಲಿಕ ಅಂಕಪಟ್ಟಿ ನಾನು ವೀಕ್ಷಿಸಿ ಇದರ ಆಧಾರದ ಮೇಲೆ ನಿಮಗೆ ಈ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಸ್ಥಳೀಯರು ಅಂದರೆ ಒಂದೇ ತಾಲೂಕಿನವರು, ಅದೇ ತಾಲೂಕಿನಲ್ಲಿ ಇದ್ದಂತಹ ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ ಮೊದಲನೇದಾಗಿದ್ದು ಜನರಲ್ ವಿದ್ಯಾರ್ಥಿಗಳು. ಇಲ್ಲಿ ಗಂಡು 82 ಅಂಕಗಳನ್ನು, ಕನಿಷ್ಠ 82 ಅಂಕಗಳನ್ನು ಪಡೆಯಬಹುದು. ಅಂದರೆ ಅಷ್ಟಕ್ಕೆ ನಿಲ್ತೈತಿ ಅಂತ ಅನ್ಕೋಬೇಕು ನಾವಿಲ್ಲಿ. ಅದೇ ರೀತಿಯಾಗಿ ಹೆಣ್ಣು 81 ಅಂಕಗಳು. ಇದು ಜನರಲ್ ವಿದ್ಯಾರ್ಥಿಗಳಿಗಾಗಿ. ಅಂದರೆ ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗಾಗಿರುವಂತಹ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಈ ಲಿಸ್ಟು ಅನ್ವಯ ಆಗುತ್ತೆ. ಮತ್ತು ಆ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೂ ಕೂಡ 82 ಅಂಕಗಳು ನಿಲ್ಲಬಹುದು ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳ್ಬೋದು. ಅದು ಇಲ್ಲಿ ಬಾಲಕರಿಗಾಗಿ. ಇನ್ನು ಬಾಲಕಿಯರಿಗಾಗಿ 65 ಅಂಕಗಳು ನಿಲ್ಲಬಹುದು ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಥಳೀಯರು ಅಂದರೆ 64 ಅಂಕಗಳಿಗೆ ಕಟ್ ಆಫ್ ಮಾರ್ಕ್ಸ್ ನಿಲ್ಲಬಹುದು. ಮತ್ತು ಇಲ್ಲಿ ಬಾಲಕಿಯರಿಗೆ 62 ಅಂಕಗಳು. ಇನ್ನು ಔಟ್ ಆಫ್ ತಾಲೂಕು, ಹೊರಗಿನ ತಾಲೂಕಿನವರು ಎಷ್ಟು ಜನ ಸೆಲೆಕ್ಟ್ ಆಗ್ಬೋದು ಅಂದರೆ ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ವಸತಿ ಶಾಲೆಯಲ್ಲಿ ಇಲ್ಲಿ ಬಾಲಕರು 91 ಅಂಕಗಳ ನಿಲ್ಲಬಹುದು ಕಟ್ ಆಫ್ ಮಾರ್ಕ್ಸ್. ಮತ್ತು ಬಾಲಕಿಯರು 88 ಅಂಕಗಳು. ಅಂದರೆ ಇದು ಸಾಮಾನ್ಯ ವರ್ಗದ ವಿದ್ಯಾರ್ಥಿನಿಯರಿಗೆ. ಇನ್ನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳು 84 ಅಂಕಗಳಿಗೆ ನಿಲ್ಲಬಹುದು ಬಾಲಕರದು. ಮತ್ತು ಬಾಲಕಿಯರದು 55 ಅಂಕಗಳಿಗೆ ಇಲ್ಲಿ ನಿಲ್ಲಬಹುದಾಗಿದೆ. ಅದೇ ರೀತಿಯಾಗಿ ವಿಶೇಷ ವರ್ಗದ ವಿದ್ಯಾರ್ಥಿಗಳು ಅಂದಾಗ ಇಲ್ಲಿ ವಿಶೇಷ ವರ್ಗದವರು ಅಂದರೆ ಬಹಳಷ್ಟು ಜನ ಬರ್ತಾರೆ. ಅದರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀನಿ. ಇಲ್ಲಿ ಸಾಮಾನ್ಯ ವರ್ಗದವರು, ಅಲ್ಲಿ ಕೂಡ ವಿಶೇಷ ವರ್ಗದವರು ಇರ್ತಾರೆ. ಅಲ್ಲಿ ಬಾಲಕರು 55 ಅಂಕಗಳು, ಬಾಲಕಿಯರು 50 ಅಂಕಗಳು ನಿಲ್ಲಬಹುದು. ಇನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಅಂದಾಗ ಅಲ್ಲಿ ವಿಶೇಷ ವರ್ಗದವರು 28 ಅಂಕಗಳು, ಇನ್ನು ಬಾಲಕರಲ್ಲಿ 28 ಮತ್ತು ಬಾಲಕಿಯರಿಗೆ 25 ಅಂಕಗಳು ನಿಲ್ಲಬಹುದಾಗಿದೆ. ಒಟ್ಟಾರೆಯಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿರುವಂಥ ಮಾಹಿತಿಯು ಇಷ್ಟು ವರ್ಷಗಳ ಕಾಲ ನಡೆದ ಮೊರಾರ್ಜಿ ಪರೀಕ್ಷೆಯ ಪ್ರವೇಶ ಪರೀಕ್ಷೆ ಆಗಿರ್ಬೋದು, ತದನಂತರ ನಡೆದಂತಹ ಅಂತಿಮ ಆಯ್ಕೆ ಪಟ್ಟಿ ಮತ್ತು ಕೌನ್ಸಿಲಿಂಗನ್ನು ಅವಲೋಕಿಸಿ ಈ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಹೋದ ವರ್ಷ ಮತ್ತು ಈ ವರ್ಷ ಕೂಡ ಸರಿಸಮನಾಗಿ ಅಷ್ಟೇ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ರಿಸಲ್ಟ್ ಕೂಡ ನಾನು ಅವಲೋಕಿಸಿ ಈ ಮಾಹಿತಿಯನ್ನು ತಮಗೆ ನೀಡ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.